ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇತ್ತೀಚಿನ ದಿನಮಾನಗಳಲ್ಲಿ ನಾನು ಬಹಳ 4 ಚುನಾವಣೆಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸೋತಿನ ಅಂತಕ್ಕಂಥ ಭಾವನೆ ನನ್ನ ಹತ್ರ ಇಲ್ಲ. ಆ ರೀತಿ ನಾನು ಚುನಾವಣೆಯಲ್ಲಿ ಸೋತಿ ಅನ್ನೋದನ್ನ ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು. ತುಡುಗು ಮಾಡಿ ವೋಟರ್ನ ತಪ್ಪುದಾರಿ ಎಳಿಸಿ ಡೂಪ್ಲಿಕೇಟ್ ವೋಟ್ಗಳನ್ನ ಮಾಡಿ ಏನೇನೋ ಡಬ್ಬಿಗಳನ್ನು ತುಡುಗು ಮಾಡಿ ಏನೇನೋ ಆಯ್ತು, ಯಾವ ರೀತಿ ಆಯ್ತು ಅನ್ನೋದನ್ನ ಇಡೀ ಬಿಜಾಪುರ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಾವು ನೋಡ್ತೀವಿ. ಆದರೆ ನಾನು ಸೋತ ನಂತರ 20 ವರ್ಷ ಸತತವಾಗಿ ನಾನು ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನತೆ ನನ್ನ ಮೇಲೆ ಇಟ್ಟಂತ ಒಂದು ಪ್ರೀತಿ ವಿಶ್ವಾಸ, ನನಗೆ ಒಂದು ಸರ್ಟಿಫಿಕೇಟ್ ಒಂದೇ ನಾನು ಸಿಕ್ಕಿಲ್ಲ. ಆದ್ರೆ ಇವತ್ತು ಸತ್ತವರು ಆತ್ಮಕ್ಕೆ ಇವತ್ತು ಶಾಂತಿ ಸಿಗಬೇಕಂದ್ರೆ ನಾವು ಏನ್ ಮಾಡಬೇಕು? ಇವತ್ತು ನಾವು ಜೀವಂತ ಇದೀವಿ. ನಾವು ಸೋತ ನಂತರ ನಾವು ಯಾವ ರೀತಿ ನಾವು 20 ವರ್ಷ ಜೀವನ ಕಳೆದೇವು ಅನ್ನೋದನ್ನ ನಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಆ ಸತ್ತವರು ಆತ್ಮಗಳು ಹೇಳಕತ್ತಾವ. ಇವತ್ತು ಹೆಂಗಪ್ಪ ಅಂತಂದ್ರೆ, ನಮ್ಮ ಆತ್ಮಕ್ಕೆ ನಿನಗಂತೂ ಶಾಂತಿ ಸಿಕ್ಕಿಲ್ಲ, ನೀನು ಸೋತು ಸುಣ್ಣಾದ್ರೂ ಸದ್ಯಕ್ಕೆ ನೀನು ಮತ್ತೆ ನೀ ತಿರ್ಗಾಡಕತ್ತೀಯಪ್ಪ. ನಾವು ಏನ್ ಸತ್ತೀವಿ, ನಮ್ಮ ಆತ್ಮಕರ ಶಾಂತಿ ಕೊಡ್ಬೇಕಾದ್ರ ನೀನೊಂದು ಸ್ವಲ್ಪ ಎಚ್ಚೆಸಗು ಅಂತ ಹೇಳಿ ಇವತ್ತು ಹೇಳ್ತಕ್ಕಂಥದ್ದು ನಾನು ಕಂಡಾರೆ, ನನ್ನ ಕಿವಿಟ ನಾನು ಕೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಮಾಧ್ಯಮದ ಸ್ನೇಹಿತರಿಗೆ ನಾನು ಇಷ್ಟೇ ಒಂದು ವಿನಂತಿ ಅದು, ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಂಥ ಪ್ರಕರಣಗಳನ್ನ ಎಲ್ಲಾದರೂ ನಡೆದಿದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲಿ ಅಂಥ ದೊಡ್ಡ ದೊಡ್ಡ ಪ್ರಕರಣ ಆದ್ರೂ ಕೂಡ ಮುಚ್ಚಿ ಹಾಕೊಳ್ಳತಕ್ಕಂಥ ಶಕ್ತಿ ಉದ್ಭವ ಆಗ್ಯಾವ. ನಾನು ನಿಮಗೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಇಲ್ಲಿವರೆಗೆ ಏನು 3-4 ಕೇಸುಗಳನ್ನು ಬಂದು ನನಗೆ ಹೇಳ್ತಿದ್ರು, ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ಇದಕ್ಕೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ. ಆದ್ರೂ ಕೂಡ ನಾವು ಸಾಕ್ಷಿ ಆಧಾರ ಇಲ್ಲದೆ ನಾವು ಏನು ಮಾತಾಡಬಾರ್ದು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು, ಆದ್ರೆ ಗೊತ್ತಿತ್ತು ನಮ್ಗ, ನೋಡ್ತಿದ್ದೆವು, ಕೇಳ್ತಿದ್ದೆವು. ಇವತ್ತು ನಾನು ಬಹಳ ಮನಸ್ಸಿನಿಂದ ಇವತ್ತು ನಿಮ್ಮ ಮನೆಯಲ್ಲಿ ಎಲ್ಲರಿಗೆ ಹೆಣ್ಣು ಮಕ್ಕಳು ಅದಾರ, ತಾಯಿ, ತಂಗಿ, ಅಕ್ಕ ಎಲ್ಲರೂ ಅದಾರ. ಮನಸ್ಸಿನ ನೋದಿಂದ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ಕೊಳಕ್ ನಾನು ಬಯಸಾಗ್ತೇನೆ. ಮೊನ್ನೆ ನಡೆದ BLD ಸಂಸ್ಥೆ BM ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ ಯಾವ ರೀತಿ ಒಬ್ಬಕ್ಕೆ ಮಗಳು ಡೆಂಟಲ್ ಕಲೀಲಿಕ್ಕೆ ಹೋದಕ್ಕೆ ಮಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಇವತ್ತು ಚಂದ್ರಶೇಖರ್ ರೆಡ್ಡಿ ಅವರ ಮಗಳು ಹೈದರಾಬಾದಕ್ಕೆ, ಸಾರಿ ಆಕಿ ಇದು ಕಲಿತಿದ್ಲಕ್ಕೆ ಇಲ್ಲ, ಪೀಡಿಯಾಟ್ರಿಕ್ MD ಮಾಡಕತ್ತಿದ್ಲು, ಪೀಡಿಯಾಟ್ರಿಕ್ MD ಮಾಡಕತ್ತಿದ್ಲು. ಆ ಹೆಣ್ಮಗಳು ಆಕಿ ಕೇವಲ 27 ವರ್ಷ BM ಪಾಟೀಲ್ ಮೆಡಿಕಲ್ ಕಾಲೇಜಿನಲ್ಲಿ 2ನೇ ವರ್ಷ ಅಲ್ಲಿ ಕಲಿತಕ್ಕಂಥ ಒಬ್ಬಕ್ಕೆ ಮಗಳು, ಇವತ್ತು ಮಗಳರು ಅನ್ಬೋದು, ಇವತ್ತು ತಂಗಿಯರು ಅನ್ಬೋದು, ಆಕೆ ಎಷ್ಟು ನೋವಿನಿಂದ ಈ ಸತತವಾಗಿ ಅಲ್ಲಿ BM ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ತ್ರಾಸ್ ತಗೊಂಡಳ. ಎಷ್ಟು ಅವ್ರಿಗೆ ಎಲ್ಲರಿಗೆ ಕಂಪ್ಲೇಂಟ್ ಹೇಳ ಅಂದ್ರೂ ಕೂಡ ಆ ಮಗಳ ಬಗ್ಗೆ ಯಾರು ಚಿಂತನೆ ಮಾಡಲಿಲ್ಲ. ಎಲ್ಲರಿಗೆ ತನ್ನ ಅನಿಸಿಕೆಗಳನ್ನು ಹೇಳೋದು, ಯಾವ ರೀತಿ ಹರಾಸ್ಮೆಂಟ್ ನಡೆದದ ಅನ್ನೋದು ಹೇಳೋದು.
ಆದರೆ 9ನೇ ತಾರೀಕಿಗೆ ಬೆಳಗ್ಗೆ ಸುಮಾರು 2 ಗಂಟೆ ಸತತವಾಗಿ ಅಳುತ್ತ ತಂದೆಗೆ ಹೇಳ್ತಾ, ಪಾಪ ಒಬ್ಬ ಡಾಕ್ಟರ್ ನನಗೆ ಇಷ್ಟೊಂದು ಹರಾಸ್ಮೆಂಟ್ ಮಾಡಾಕತ್ತಾನ ನನಗೆ ಅಂತೇಳಿ ತಂದಿಗೆ ಅಳ್ಕೋತ ಹೇಳ್ತಾ. ಅಲ್ಲಿ ಡಾಕ್ಟರ್ ನಿಖಿಲ್ ಅಂತಕ್ಕಂಥವ ಆ ಪುಣ್ಯಾತ್ಮಗೆ ತಾಯಿ ಮಕ್ಕಳು ತಂದೆ ಎಲ್ಲ ಅವನ ಕುಟುಂಬದವನೇ ಇದ್ದವ ಮನುಷ್ಯ. ಅವ ಅಲ್ಲಿ ಏನ್ ಮಾಡ್ದ, ಆ ಹೆಣ್ಮಗಳಿಗೆ ಸತತವಾಗಿ ಆಕೆಗೆ ಹರಾಸ್ಮೆಂಟ್ ಮಾಡ್ತಾನೆ. ಯಾವ ರೀತಿ ಮಾಡ್ತಾನಪ್ಪ ಅಂತಾರೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲ ಫೋನ್ ಮಾಡಿ ಆಕೆಗೆ 2 ತಾಸು ಅವನಿಗೆ ರಿಕ್ವೆಸ್ಟ್ ಮಾಡ್ಕೋತಾಳ. 2 ತಾಸು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಆ ಮನುಷ್ಯನ ಬರಲಿ ಮಾನ ಮರ್ಯಾದೆ ಕಳ್ಳನೋದ್ರೆ ಬೇಕಲ್ಲ ಅವನಿಗೆ. ಇಷ್ಟೆಲ್ಲ ಆದ್ರೂ ಕೂಡ ಅವ ಪುಣ್ಯಾತ್ಮ ತಂದೆ ತನ್ನ ಒರೆಸ್ತಾನವ. ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೀಳುವಾಗಿ ಮಾಡ್ತಕ್ಕಂಥ ಈ BM ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ಇವರಿಗೆ ರೊಕ್ಕನೇ ಬೇಕಾಗ್ಯದ, ಅವ್ರು ಅಧಿಕಾರೇ ಬೇಕಾಗ್ಯದ. ಅಧಿಕಾರ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು. ತಂದೆಯಲ್ಲಿ ಬಂದು ಯಾವಾಗ ಕೊಡ್ತಾನ, ಸತ್ತು ಬಳಿ ಕಂಪ್ಲೇಂಟ್ ಕೊಡ್ತಾನೆ. ಜೀವಂತ ಇದ್ದಾಗ ಹೇಳ್ತಾನೆ ಮಗಳಿಗೆ ಫೋನ್ ಮಾಡಿ ಹೇಳ್ತಾನ, ಮಗಳೇ ನಾನು ಬರ್ತೀನಿ, ನಾನು ಬರುತ್ತಾನ, ನಿನ್ನ ಜೀವಕ್ಕೆ ಏನೂ ಮಾಡ್ಕೋಬೇಡ ಅಂತ ಹೇಳಿ ವಿನಂತಿ ಮಾಡ್ಕೋತಾನ. ವಿನಂತಿ ಮಾಡ್ಕೊಂಡ್ರು ಕೂಡ ಮಗಳು ನಾ ಹೇಳ್ತಾಳೆ ನಾನು ಇರಂಗಿಲ್ಲ, ನಾನು ಸಾಯ್ತೀನಿ ಅಂತ ಹೇಳ್ತಾಳೆ. ನೀವು ಬರಬೇಡ ಅನ್ನೋ ಶಬ್ದಗಳು ಯೂಸ್ ಮಾಡ್ತಾಳೆ ಆಕೆ. ಅಷ್ಟಾದ್ರೂ ತಂದೆ ಕೇಳಿದ್ರೆ ತಂದೆ ಇಬ್ರು ಕೂಡಿ ಬರೋದ್ರಾಗ ಮಗಳು ತನ್ನ ನೇಣು ಹಾಕೊಂಡು ಸಾಯ್ತಾರೆ. ಇದು BLD ಸಂಸ್ಥೆಯಲ್ಲಿ BM ಪಾಟೀಲ್ ಸಂಸ್ಥೆ, BLD ಸಂಸ್ಥೆ ಇದು ಒಂದೇ ಅಲ್ಲ, ಅನೇಕ ಘಟನೆಗಳನ್ನು ಹೇಳ್ತಾರೆ. 3-4 ಘಟನೆ ಆಗ್ಯಾವ ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಆದ್ರೂ ಒಬ್ಬ ಹೆಣ್ಣು ಮಗಳು ಸತ್ತ ನಂತರ ಯಾರು ಒಬ್ಬರು ಹೆಣ್ಣು ಮಕ್ಕಳು ಹೊರಗೆ ಬರಲಿಲ್ಲ. ಎಷ್ಟೊಂದು ಭಯದ ವಾತಾವರಣ ಸೃಷ್ಟಿ ಆಗ್ಯದ ಬಿಜಾಪುರದಾಗ ಅಂತಂದ್ರೆ ಎಲ್ಲಿ ಬಂದ್ರೆ ನಮಗೇನು ಮಾಡ್ತಾರ ಅನ್ನೋ ಲೆಕ್ಕ ಸೃಷ್ಟಿ ಆಗ್ಬಿಟ್ಟದ. ಇವತ್ತು ನಾವು ದಿಲ್ಲಿ ರೇಪ್ ಕೇಸ್ನಲ್ಲಿ ಇಡೀ ದೇಶದಲ್ಲಿ ಮೇಣಬತ್ತಿ ಹಿಡ್ಕೊಂಡು ಎಲ್ಲ ತಾಯಂದ್ರು ಯುವಕರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದು. ಈಕಿ ಒಂದು ಪತ್ರ ಅಲ್ಲಿ ಬರೆದು ಅವ್ರ ಅಪ್ಪಗೆ ತಿಳಿಸ್ತಾರೆ. ಅವ್ರ ಅಪ್ಪ ಕಂಪ್ಲೇಂಟ್ ಕೊಡ್ತಾನೆ. ಅವ್ರ ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದು ಕ್ಲಿಯರ್ ಕಟ್ ಬರ್ದಾನ. ಮಗಳು ಏನ್ ಹೇಳಿದ್ಲು ಅದನ್ನೆಲ್ಲ ಬರ್ದಾನ. ಇದನ್ನ ಯಾಕೆ ಹೊರಗೆ ಬರಲಿಲ್ಲ, ಯಾರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿದ್ದು ಇವತ್ತು ನೋಡಿದೆ ನಾನು. ಇವತ್ತಿಗೆ 4 ದಿವಸ ಆಯ್ತು, ಯಾರಿಗೂ ಒಬ್ಬರಿಗೆ ಅರೆಸ್ಟ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾವ ರೀತಿ ಹಿಂದೆ ಏನೇನು ಆಗ್ಯಾವೋ ಎಲ್ಲ ಘಟನೆಗಳನ್ನ ಮುಚ್ಚಿ ಹಾಕೊಂಡ್ರು ಅದನ್ನು ಇದನ್ನು ಕೂಡ ಮುಚ್ಚಿ ಹಾಕ್ಬೇಕು ಅನ್ನೋದು. ಅವ ಅಖಿಲ್ ಡಾಕ್ಟರ್ ಹೇಳ್ತಾನೆ ಆಕೆಗೆ, ನನ್ನ ಆಸೆ ಈಡೇರಿಸು ಅಂತ ಹೇಳಿ. ಫೋನ್ನಾಗ ಹೇಳ್ತಾನೆ ಆಕೆಗೆ, ನನ್ನ ಆಸೆ ಈಡೇರಿಸು ಅಂತ ಹೇಳಿ. ಅವನಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಬೇಕಲ್ರಿ ಅವನಿಗೆ. ಅವನಿಗೆ ಹೇಳ್ತಿಲ್ಲ, ತಂಗಿಲ್ಲ, ಅಕ್ಕಿಲ್ಲ, ತಾಯಿಲ್ಲ. ಇಷ್ಟೆಲ್ಲ HOD BLD ಅವ್ರಿಗೆ ಎಲ್ಲಿರ್ತಕ್ಕಂಥ BM ಪಾಟೀಲ್ ಕಾಲೇಜ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು ಕೂಡ ಯಾರು ಅವ್ರ ಮ್ಯಾಗ ಕ್ರಮ ತಗೊಳ್ಳಂಗಿಲ್ಲ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ನಮ್ಮ ಮನೆ ಹೆಣ್ಣು ಮಕ್ಕಳು ಹೊರಗೆ ಬಿಡಬೇಕು ಬಿಡಬಾರ್ದು, ಕಲಿಯಕ್ಕೆ ಕಳಿಸ್ಬೇಕು ಕಳಿಸ್ಬಾರ್ದು. ನಾವೆಲ್ಲ ಇವತ್ತು ಆತ್ಮಲೋಕನ ಮಾಡ್ಕೊಳ್ತಕ್ಕಂಥದ್ದು ಇದು ದೇಶದಲ್ಲಿ, ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ. ನೋವಾಗ್ತದ, ಬಹಳ ಕೆಟ್ಟ ಅನಿಸ್ತದೆ. ನಮ್ಮ ಮನೆಯೊಳಗೆ ಯಾರಾದ್ರೂ ತೀರ್ ಹೋದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಆಕಿ ಮಗಳು ತಾಯಿ ಹೇಳ್ತಾಳ, ತಂದಿಗೆ ಹೇಳ್ತಾಳ ಮಗಳು, ಪಾಪ ಅಳ್ಕೋತ ಹೇಳ್ತಾಳ,
ನನಗೊಂದು ಇಷ್ಟೊಂದು ಹರಾಸ್ಮೆಂಟ್ ಕಳೆದದ. ನಾನು ಉಳಂಗಿಲ್ಲ, ನೀವು ಬರ್ಬೇಡ್ರಿ ಅಂತ ಹೇಳ್ತಾ. ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಮೇಲೆ ಯಾರು ಕ್ರಮ ತಗೊಳ್ಳಿಲ್ಲ. FIR ಮಾಡಿದ್ರು ಕೂಡ FIR ನಲ್ಲಿ ಅವ್ರ ಹೆಸರು ಬಂದ್ರು ಕೂಡ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ. ಹೆಣ್ಣು ಮಕ್ಕಳು ಅಂದ್ರೆ ಇಷ್ಟೊಂದು ಕೆಳಮಟ್ಟದಲ್ಲಿ ಕೆಳಗ ನೋಡ್ಕೊಳ್ತಕ್ಕಂಥ ಕಾಲೇಜ್ನಲ್ಲಿ, ಆದರೆ ಆ ಸ್ವಾಮಿಗಳ ಶಿಶುಮಗನಾಗಿ ನಾನು ಆ BLD ಸಂಸ್ಥೆಯಲ್ಲಿ ಆ ತಾಯಿ ಮಗಳು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇದು ನಾಳೆ ನಾನು ಮುಂದುವರಿತೀನಿ ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ಕೊಡೋದು ಸರ್, ನಾನು ಯಾರಿಗೆ ಕೇಳಿಲ್ಲ. ಇದು FR ಕಾಪಿ, ಎಲ್ಲಿ FR ಕಾಪಿ ನೀವು ಎಲ್ಲ ಕೊಡ್ತೀನಿ. ಹೇಗೆ ಕೊಡೋದು? FR ಕಾಪಿ ಮತ್ತು ಅವ್ರ ಕಂಪ್ಲೇಂಟ್ ಕೊಟ್ಟು ಅಭಿಮಾನಿಗಳು ಬರ್ತಾರ, ಪಕ್ಷದವರು ಬರ್ತಾರ, ನನ್ನ ಸುಳಿಯೋದು ಅವ್ರ ತಂದೆ ಕೊಟ್ಟಿದ್ದು ಕಂಪ್ಲೇಂಟ್ ಇದು ಎಲ್ಲ. ನೀವು ಕಂಪ್ಲೇಂಟ್ ಕಾಪಿನೇ ಕೊಡ್ತೀನಿ ನಿಮ್ಗೆ. ಹೇಗೆ ಕೊಡೋ ಇಲ್ಲಿ ಒಂದು ನಾನ್ ನಿಮ್ಗೊಂದು ಇದು ಆಗ್ಲಿ ಅಂತ ಹೇಳಿ ಒಂದು ಅದ್ರಾಗ ಒಂದು ಕನ್ನಡದಾಗ ಒಂದು ಮಾಡಿ ನೀವು ಹೈದರಾಬಾದ್ ರೆಡ್ಡಿ ಅಂತ ಹೇಳಿ ಅವ್ರ ಮಗಳು ಯಾರು ಇಲ್ಲ ಇಲ್ಲ, ನಾ ಯಾರಿಗೂ ಕೇಳಿಲ್ಲ. ನಾನು ನೋಡ್ಕೋತ ಕೂತೀನಿ. ಯಾಕಂದ್ರೆ ಅವ್ರಿಗೆ ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಟೋಟಲಿ ಪೊಲೀಸ್ ಬಿಜಾಪುರ ಜಿಲ್ಲೆ ಅಧಿಕಾರಿಗಳು ಯಾಕೆ ಅವ್ರು ಹೇಳ್ದಂಗೆ ಕುಣಿಬೇಕು, ಈಗಲ್ಲ ಟ್ರಾನ್ಸ್ಫರ್ ಮಾಡ್ತಾರ ಅವ್ರು. ಅದೊಂದೇ ಬಯಕೆ ಅವ್ರಿಗೆ. ಒಳ್ಳೆ ಅಧಿಕಾರಿಗಳದಾರ, ಒಳ್ಳೆ ಅಧಿಕಾರಿಗಳದಾರ, ಏನ್ ಮಾಡಕ್ಕಾಗತ್ತೆ? ಅವ್ರು ಕೆಲಸ ಮಾಡಕ್ಕೆ ಕೊಡಂಗಿಲ್ಲ. ಅವ್ರು ಹೇಳಿದ್ದೆ ಕೇಳ್ಬೇಕು. ಇನ್ನೂ ಅನೇಕ ಉದಾಹರಣೆಗಳದಾವ, ಅದನ್ನ ಬ್ಯಾಡ. ಎಲ್ಲ FIR ಕಾಪಿ, ಅವ್ರು ತಂದು ಕೊಟ್ಟಿದ್ದೊಂದು ಕಂಪ್ಲೇಟು. ತನ್ಮಯ ಅಂತೇಳಿ ಚಂದ್ರಶೇಖರ್ ರೆಡ್ಡಿ, ರಾಘವ್ ರೆಡ್ಡಿ ಅವರ ತನ್ಮಯ. ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ ಸರ್, ಅವ್ರ ಕಂಪ್ಲೇಂಟ್ ಕಾಪಿ ಅದ ನೋಡಿ ಸರ್. ಅದಾಗ ಈ ಮಾಮೂಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಏನೇ ಒಂದು ಅಪರಾಧ ಮಾಡಿದ್ರು FIR ಆದ್ರೆ ತಕ್ಷಣ ಅವ್ಗೆ ಅರೆಸ್ಟ್ ಕೊಡ್ತಾರೆ. ಇಂಥ ಪ್ರಭಾವಿ ಸಚಿವರು ಇರೋದ್ರಿಂದ ಇಂಥವ್ರಿಗೆಲ್ಲ ಕುಮ್ಮಕ್ಕದಿಂದ ಒಂದು ಹೆಣ್ಮಗಳು ಒಂದು ಆತ್ಮಹತ್ಯೆ ಮಾಡ್ಕೊತಾಳಂದ್ರೆ ಎಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ನಿಮ್ದೇ ಪಕ್ಷದ ಶಾಸಕರ ಕ್ಷೇತ್ರ, ನಿಮ್ ಕ್ಷೇತ್ರ ಶಾಸಕರನ್ನು ಪ್ರಶ್ನೆ ಮಾಡ್ಬೇಕಲ್ಲ. ನಾವು ಅದೇ ಪ್ರಶ್ನೆ ಮಾಡಕ್ ಈ ಕ್ಷೇತ್ರ ಸಂಬಂಧ ಇಲ್ಲ, ಅವ್ರ ಕ್ಷೇತ್ರದೊಳಗೆ ಇರ್ತಕ್ಕಂಥ ಸಂಸ್ಥೆ ಅಂದ್ರೆ. ಹೌದು ಸರ್. ಬಿಜೆಪಿ ಇವರು ವಿರೋಧ ಪಕ್ಷದ ಎಲ್ಲಾಗಿರೋ ಕೊಲೆಗಳನ್ನ ಪ್ರಶ್ನೆ ಮಾಡ್ತೀರಿ, ಇಲ್ಲಾಗಿರೋದನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ? ನಾಳೆ ನಾವು BLD ಇವ್ರು ಏನ್ ನಾ ಹೇಳಿದ್ದೀನಿ ಸರ್, ಇದು ನಾನೇನ್ ಹೇಳಿನಿ, ಇವರಿಗೆ ಮ್ಯಾಗ 3 ಮಂದಿ ಮ್ಯಾಗ ಕ್ರಮ ತಗೊಳ್ಳಿಲ್ಲ, ಇವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರ BLD ಸಂಸ್ಥೆ ಮುಂದೆ ಕುಂಡಿರ್ತೀನಿ ಅಂತ ಹೇಳಿನಿ. ನಾಳೆ ನಾ ಕೂತ ನಂತರ ನಗರ ಶಾಸಕನೂ ಬರಬೇಕು, ಏನು ಹೊಂದಾಣಿಕೆ ರಾಜಕಾರಣ ಎಲ್ಲ ಕೆಳಗೆ ಇಳಿಬೇಕಲ್ಲಿ ಬರ್ಬೇಕು. ಯಾರ್ಯಾರು ಹೊಂದಾಣಿಕೆ ಅದಾರ ನನಗೆಲ್ಲ ಗೊತ್ತು, ಅದ್ರ ಬಗ್ಗೆ ನಾ ಏನು ಮಾತಾಡಕ್ ಹೋಗಂಗಿಲ್ಲ. ನಗರ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಜನ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಮತ್ತೆ ನೀವು ಹೇಳ್ದಂಗ ಆ ಕಡೆ ಬೇರೆ ಕಡೆದ ನಾವು ಪ್ರಶ್ನೆ ಮಾಡ್ತೀವಿ, ನಂಬಲ್ಲಿ ನಮ್ಮ ತಾಟ್ನಾಗೆ ದೊಡ್ಡ ಕಥೆಗಳು ಬಿದ್ದಾವ. ಅದನ್ನ ಮತ್ತೊಬ್ಬರ ಬಗ್ಗೆ ಪ್ರಶ್ನೆ ಮಾಡೋದು ನಮ್ಮೂರಿಗೆ ಆಗೈತಿ. ಇದನ್ನ ಇದು ಮಾಡ್ಲ ನಗರ ಶಾಸಕ ಬಂದು ನಾಳೆ ಬರ್ಬೇಕು, ಬರ್ತಾರ ಅವರು ಬಸವನಗೌಡರು ಬರ್ತಾರ ನಾಳೆಗೆ. ಅದನ್ನೇ ಕೇಳೋದಿಲ್ಲ, ಅಮಾಯಕರ ನ್ಯಾಯ ಬೇಕು. ಸರ್ ಅಫೀಮ ಗಾಂಜಾ ಇದ್ರ ಬಗ್ಗೆ
ಸಂಸ್ಥೆಯಲ್ಲಿ ಸಿಕ್ಕಿದ್ದನ್ನ ಕೇಸನ್ನ ಸೋಲಾಪುರ ರೋಡ್ಗೆ ಆ ಬೈಪಾಸ್ ಮ್ಯಾಗ ತೋರಿಸಿ FIR ಮಾಡ್ತಾರ. ಅಂತ ಸ್ಟೂಡೆಂಟ್ಗಳು ಅದರಲ್ಲಿ ಅವ್ರ ಮ್ಯಾಗ ಕ್ರಮ ತಗೊಳಂಗಿಲ್ಲ ಇವರು. ಈ ನಿಟ್ಟಿನೊಳಗೆ ದಿಟ್ಟ ಹೋರಾಟ ಯಾಕಾಗತ್ತಿಲ್ಲ ದಿಟ್ಟ ಹೋರಾಟ ನೋಡಿ ಏನಾಗ್ಬಿಡ್ತದೆ, BLD ಕ್ಯಾಂಪಸ್ ಇದೆ, ಅಲ್ಲೆಲ್ಲ ಮಕ್ಕಳಿಗೆ ಯಾವ ರೀತಿ ದಬ್ಬಳಿಕೆ ಅದ ಅಂತಂದ್ರೆ ನೀ ಏನಾದ್ರೂ ಹೋಗಿ ಹೊರಗೆ ಹೇಳ್ದಪ್ಪ ಅಂದ್ರೆ ನೀನು ಫೇಲ್ ಮಾಡ್ತೀವಿ. ಇಲ್ಲ ಅಲ್ಲಿ ಹರೇಸ್ಮೆಂಟ್, ಅಲ್ಲಿ ರ್ಯಾಗಿಂಗ್ ಆಗ್ತದ, ಯಾರು ಹೊರಗೆ ಬರಂಗಿಲ್ಲ. ಸಾರ್ವಜನಿಕ ಅವ್ರು ಫೇಲ್ ಮಾಡ್ತಾರೆ ಸ್ವಾಮಿ. ಈ ಮಗಳಿಗೆ ಸತತವಾಗಿ 2 ದಿವಸ ನಡೆದಿದ್ದು, ಆದ್ರೂ ಕೂಡ ಆಕಿ ಎಲ್ಲರಿಗೆ ಕಂಪ್ಲೇಂಟ್ ಮಾಡ್ಕೊತ ಬಂದಾಳೆ. ತಿಟ್ಟತನ ಬಿಜಾಪುರ ಜಿಲ್ಲೆದಾಗ ಹೊಂದಾಣಿಕೆ ಇಲ್ಲ, ರಾಜಕಾರಣ ನಾವೊಬ್ಬದೀನಿ, ನಾ ಮಾಡಕತ್ತೀನಿ ಇವತ್ತು. ಹಿಂದೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾಡಕತ್ತೀನಿ. ಅವ್ರ ತಂದೆ ಬಂದಾರಲ್ರಿ ಇಲ್ಲಿ. FIR ಮಾಡ್ತಾರೆ. ಇದು FIR ಆಗಿ ಸತ್ತಿದ್ದನ್ನ FIR ಮಾಡಿದ್ರು ಅವ್ರಿಗೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಉದಾಹರಣೆ ಇದು FIR ಮಾಡೋದಕ್ಕೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಇಂಥ ಒಬ್ಬ ಪ್ರಾಣ ಕಳ್ಕೊಂಡಳಲ್ಲ, ಪ್ರಾಣ ಕಳ್ಕೊಳ್ಳೋ ಒಬ್ಬ ಮಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಲ್ಲ. ಈಗ ಅವರೇ ಪತ್ರಿಕಾಗೋಷ್ಠಿ ಕರೆದು ತಪ್ಪಿಸ್ತರ ಮ್ಯಾಗ ನಾ ಕ್ರಮ ತಗೋತೀನಿ ಅಂತ ಹೇಳ್ಬೋದಾಗಿತ್ತ, ಅರೆಸ್ಟ್ ಮಾಡಿಸ್ಬೋದಾಗಿತ್ತಲ್ಲ. ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ. ಈ ನಿಟ್ಟಿನೊಳಗೆ ನೀವು ರಾಜ್ಯಾಧ್ಯಕ್ಷರು ಪಕ್ಷದ್ದು ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೀನಿ, ಹೇಳಿದ್ದೀನಿ ಅವ್ರಿಗೆ. ಯಾರ್ಯಾರಿಗೆ ತಿಳಿಸ್ಬೇಕಾಗಿತ್ತು ಎಲ್ಲರಿಗೂ ತಿಳಿಸಿದ್ದೀನಿ. ಅಲ್ಲ ಅವರೇನು ಬೆಂಗಳೂರು ಲೆವೆಲ್ನಾಗೆ ಹೋರಾಟ ಮಾಡ್ತಾರ ಅಲ್ಲಿ ನೋಡ್ರಿ. ಈಗಂತೂ ನಾನು ಶುರು ಮಾಡೀನಿ, ನಾಳೆ ನೋಡೋಣ. ನಾಳೆ ಎಲ್ಲಿ ಬಂದಿಡ್ತು ಪಾರ್ಟಿ ಹೋರಾಟದ ನಿಮ್ಮ ಹೋರಾಟ? ನನ್ನ ಪಾರ್ಟಿ ನಂದು ಎರಡು. ಸರ್, ಅಜಿಂಕರ್ ಕೇಸ್ ವೆಸ್ಟ್ ಬೆಂಗಾಲ್ದಾಗ ಸೇಮ್ ಕೇಸ್, ರೇಪ್ ಆ್ಯಂಡ್ ಮರ್ಡರ್. ರೇಪ್ ಆ್ಯಂಡ್ ಇದು ಬರೀ ಸೂಸೈಡ್ ಆಗಿದ್ದು. ಅಲ್ಲಿ ಏನು ಹೋರಾಟ ಆಯ್ತು, ನ್ಯಾಷನಲ್ ನ್ಯೂಸ್ ಆಯ್ತು, ಅದು ಗೊತ್ತದಲ್ಲ ನಿಮಗೆ. ಅಜಿಂಕರ್ ಕೇಸ್ ವೆಸ್ಟ್ ಬೆಂಗಾಲ್ದು ಆಯ್ತು ಗೊತ್ತು. ಸ್ಟಡಿ ಮಾಡ್ರಿ, ಎಷ್ಟು ಇದನ್ನು ತನ ಹೌದು ಅಂತ ನಿಮ್ಮ ಪಾರ್ಟಿ ದೊಡ್ಡ ಪಾರ್ಟಿ ಅದಾವ್ರು, ಇದಕ್ಕೆ ಇದು ಮಾಡಕ್ಕೆ ಇರಲ್ಲ, ಮೊಗ್ಲಾಗ್ ಮಾಡಕ್ಕೆ ಇರಲ್ಲ. ನೀವು ಸರ್ ಪಾರ್ಟಿ ಬಗ್ಗೆ ನಾನು ಬರೀ ಇದು ಮಾಡಾಕತ್ತೀರಿ ನೀವು. ನಮ್ಮ MP ಪಾಟೀಲ್ ಇದು ಬಿಲ್ಡಿಂಗ್ ಮಾಡ್ರಿ, ಅವ್ರ ಪೇರೆಂಟ್ಸ್ ತಗೊಂಡು ಪ್ರೆಸ್ ಮೀಟಿಂಗ್ ಮಾಡ್ರಿ. ಇದು ಏನಾಗ್ತದೆ ಈಗಲೇ ಅವ್ರ ಪಾರ್ಟಿ ರೆಡಿ ಮಾಡಿ ಅಂದ್ರೆ ಗೌಡ್ರು ಹೇಳ್ಯಾರ ಅಂತ ಆಗ್ತದ. ಅದು ಅವ್ರದ್ದು ಅನ್ಯಾಯ ಆಗ್ತದೆ ಹುಡುಗಿಗೆ. CF ಬೇರೆ ತಗೋತದ್ರಿ, ನೀವು ಪ್ರಾಪರ್ ಪ್ರೆಸ್ ಮೀಟಿಂಗ್ ಮಾಡಿಲ್ಲ. ಅವ್ರಿಗೆ ಇನ್ಸಾಫ್ ಸಿಗ್ಬೇಕಾದ್ರೆ ಹುಡುಗರಿಗೆ ಅವ್ರ ಫಾದರ್ಗೆ ಕರೀರಿ ನೀವು. ಸರ್ ಅವ್ರದ್ದು ಏನಿತ್ತು, ಆ್ಯಕ್ಚುಲಿ ಅವ್ರು ಇವತ್ತು ಇಲ್ಲಿ ಬರೋದಿದ್ರು, ಇವತ್ತೇ ಬಿಟ್ಟಾರ ಅವ್ರು ಬರಕತ್ತಾರೆ. ಈಗ ಅಲ್ಲಿ ಯಾಕೆ ಮಾಡಿ ಬಂದ ಮೇಲೆ ಮಾಡ್ಬೇಕಾಗಿತ್ತು ನೀವು. ಸರ್ ಒಬ್ಬ ನೋಡ್ರಿ, ಒಬ್ಬ ಜನಪ್ರತಿನಿಧಿಯಾಗಿ ನಾನು ರಾಜಕಾರಣ ಮಾಡ್ತೀನಿ, ನಾನು ಸೊಸೈಟಿ ಆಗದೀನಿ. ಅವ್ರ ಅಪ್ಪನ ಕರ್ಕೊಂಡು ಮಾಡ್ಬೇಕಂತಿಲ್ಲ. ಇಲ್ಲಿ FIR ಆಗ್ಯದ, ಕನ್ನಡದ ಮುಂದೆ ಕನ್ನಡಿ ಒಳಗೆ ನಾವು ಮುಖ ನೋಡ್ಕೊಳಕತ್ತೀನಿ. ಅಲ್ಲ ನೀವು ಹೇಳೋದು ಕರೆಕ್ಟ್ ಅಂತ ಹೋಗ್ತೀನಿ ನಾನು. ನಾ ಕನ್ನಡಿ ಮುಂದೆ ಇಟ್ಕೊಂಡು ನಾನು ಮುಖ ನೋಡಿ ಹೇಳ್ಕೊಳಕತ್ತೀನಿ ನಾನು. ಇಲ್ಲ, ಅವರು ಹೇಳೋ ದೃಷ್ಟಿಕೋನ ಏನಂದ್ರೆ ಅವ್ರು ಕರ್ಕೊಂಡು ಮಾಡ್ಬೇಕಾಗಿ ಅದು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅವ್ರ ಒತ್ತಡಕ್ಕೆ ಅವ್ರು ಯಾರಾದ್ರೂ ಮಾಡೋದು ಹಿಂದಕ್ಕೆ ಸರ್ಕೊಂಡ್ರ, ಈ ಥರದ್ದೆಲ್ಲ ಸಾವಿರಾರು ಪ್ರಶ್ನೆಗಳು ಉದ್ಭವ. ಈಗ ಅದನ್ನೇ ಹೇಳ್ತಾರೆ. ಅಲ್ಲ ಅವ್ರು ಹೇಳಿದ್ರೆ 100% ಸತ್ಯ, ತಪ್ಪೇನಿಲ್ಲ ಅವ್ರಿಗೆ. ಈಗ ನಾನು ಈಗ ನನ್ನ ಲೋಕಲ್ದಲ್ಲಿ ಆದ ನಂತರ ಇದನ್ನ ನಾನು ಮಾಡೋದು ನನ್ನ ಧರ್ಮ ನಾ ಮಾಡೀನಿ. ಅಲ್ಲ ಅವ್ರ ತಂದೆಯವರು ಏನಾದರೂ ತೆಗೆದುಕೊಂಡು ಪ್ರತಿಭಟನೆ ಮಾಡ್ತಿರೋ ಅಥವಾ ಧರಣಿ ಮಾಡ್ತಿರೋ ಅವ್ರಿಗೆ ಯಾರಿಗೂ ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಅವ್ರ ತಂದೆಯವ್ರು ಮಾತಾಡಿಲ್ಲ, ನಾ ಮಾತಾಡಿಲ್ಲ. ಈಗ ಸರ್ ಅದು ಹುಡುಗಿಯ ಇದು ಏನು ಮೃತದೇಹ ತಗೊಂಡು ಹೋಗಿದ್ದಾರೋ ಇಲ್ಲೇ ಒಯ್ದಾರ ಸರ್, ಪೇ ಮಾಡಿ ತೊಗೊಂಡು ಹೋಗ್ಯಾರ. 9ನೇ ತಾರೀಕು ಇದು ಇದಾಗಿರೋದು, ಟಾರ್ಚರ್ ಕೊಟ್ಟಿರ್ತಾರೆ. ಅವ್ರದ್ದು ಡೆತ್ ಆಗಿದ್ದು ಅವತ್ತಿನ, ಅವ್ರು 10ನೇ ತಾರೀಕು 2 ಗಂಟೆ ಮಧ್ಯಾಹ್ನ. 10ನೇ ತಾರೀಕು. ಈಗ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿದ್ದೀನಿ ಅಂತ ಹೇಳಿ ಪಾರ್ಟಿ ನಿಲುವು ಏನು ಅಂತ ಈಗ ನಿಮ್ಮ ಹೋರಾಟ, ನಿಮ್ಮ ಹೋರಾಟದ್ದು ನಿಮ್ಮ ವೈಯಕ್ತಿಕ ಮತ್ತು ಪಾರ್ಟಿ ಬ್ಯಾನರ್ ಅಂತ ಹೇಳ್ತೀವಿ. ಪಾರ್ಟಿ ಅಭಿವೃದ್ಧಿಯ ನಿಲುವು ಅವೇನಾದರೂ ಇಲ್ಲ ಸರ್, ನಾನು ಎಲ್ಲ ಇವು ವಿಷಯಗಳು ತಿಳಿಸಿದೆ. ಬಟ್ ನನಗೆ ಅದು FIR ಕಾಪಿ ಸಿಕ್ಕಿದ್ದಿಲ್ಲ. ನಿನ್ನೆ ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ FIR ಸಿಕ್ಕಿದ್ದಿಲ್ಲ. FIR ಸಿಕ್ಕ ನಂತರ ಅವರಿಗೆ ನಾನು ಫೋನ್ ಹಚ್ಚಿದ್ದೆ, ಅವರು ಸಿಗಲಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಇತ್ತು ಅವ್ರದ್ದು, ಏನೋ ನನಗೆ ವಿಷಯ ಅಂತರೂ ಅವ್ರದ್ದು ಗಮನಕ್ಕೆ ತಂದಿದ್ದು ನಾನು.
ಈಗ ಇದು ಪ್ರೆಸ್ ಮೀಟ್ ಆದ ನಂತರ ಅವ್ರ ವಿಷಯ ನಾನು ತಿಳಿಸ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನಾದರೂ ತಾವು ಕೇಳಿದ್ರ ಇಲ್ಲ ನಾನು ಮಾತಾಡ್ತೀನಿ, ಅರೆಸ್ಟ್ ಆಗಿಲ್ಲ ಕೊಡ್ತೀನಿ. ಸರ್ ಪಾರ್ಟಿ ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿಮ್ಗೆ ನೀವು ಹೇಳಿದ್ರೆ ಇನ್ನೂ ಅವ್ರು ಕಾಂಟ್ಯಾಕ್ಟ್ ಮಾಡಿಸಿಲ್ಲ ಮಾತ್ರ ಪಾರ್ಟಿ ಬೆಂಬಲ ಸಿಗುತ್ತೆ ಅಂತ ಅನ್ಸ್ಕೊಂಡ ಹೀಗಾಗಿ ಹೋರಾಟನೇ ಕುಂದಿರ್ತಾ ಇದ್ರು. ಈಗ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅಲ್ಲ, ಅದು ಪಾರ್ಟಿ ಈಗ ಈಗ ನಿಮ್ಮ ವೈಯಕ್ತಿಕ ಹೋರಾಟ ನಿಮ್ಮ ವೈಯಕ್ತಿಕ ನಿಲುವು ಒಂದು ಭಾಗ ಇದೆ. ಅದೊಂದು ನೀವು ಮಾಡ್ತೀವಿ. ಇದಕ್ಕೆ ಪಾರ್ಟಿ ಕೂಡ ಬೆಂಬಲಿಸುತ್ತಾ ಅವರು ನಿಮ್ಮ ಜೊತೆ ನಿಲ್ತಾರಾ? ಭಾರತೀಯ ಜನತಾ ಪಾರ್ಟಿ ಬಬಲೇಶ್ವರ ಮಂಡಲ ವತಿಯಿಂದ ನಾವು ಅಧ್ಯಕ್ಷ ಆಗಿ ಈ ಒಂದು ಸತ್ಯಾಗ್ರಹಕ್ಕೆ ನಮ್ಮದು ಸಹಕಾರ ಇದೆ. ಇದ್ರ ಬಗ್ಗೆ ನಾನು ಇಲ್ಲಿ ಪ್ರೆಸ್ ಮೀಟ್ನಲ್ಲಿ ಕೂತಿದ್ದೇನೆ. ಈಗ ನಾಳೆ ಹೋರಾಟದಲ್ಲಿ ಸತ್ಯಾಗ್ರಹದಲ್ಲಿ ಸಂಪೂರ್ಣ ನಮ್ಮದು ಬೆಂಬಲ ಇರುತ್ತೆ. ನಾವು ಬ್ಯಾನರಲ್ಲಿ ನಾವು ಹೋರಾಟ ಮಾಡ್ತೀವಿ. ನೀವು ಬಬಲೇಶ್ವರದವರು, ಬಬಲೇಶ್ವರ ಮಂಡಲದವರು, ಅವರು ಬಬಲೇಶ್ವರ ಅಭ್ಯರ್ಥಿ ಆಟಗಾರರಿಗೆ ಘಟನೆ ಆಗಿರೋದು ನಗರ ಕ್ಷೇತ್ರದೊಳಗೆ. ಇಲ್ಲಿ ಅವ್ರದ್ದು ಒಂದು ಸ್ವಲ್ಪ ಬೆಂಬಲ ಅಥವಾ ಅವ್ರದ್ದು ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿರೀಕ್ಷೆಗಳದಾವ ಅಂತ ಕೇಳಿದೆ. ನಿರೀಕ್ಷೆ ಅಲ್ಲ ಸರ್, ಇದೆ ಇದೆ ನಿರೀಕ್ಷೆ ಇದೆ. ಕಾದು ನೋಡೋಣ. ಥ್ಯಾಂಕ್ ಯು ಸರ್. FIR ಮಾಡ್ತಾರೆ. ಇದು FIR ಆಗಿ ಸತ್ತಿದ್ದನ್ನ FIR ಮಾಡೋರು ಅವ್ರಿಗೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಉದಾಹರಣೆ ಕೊಟ್ಟೆ. FIR ಮಾಡ್ತಾರೆ, ಇದಕ್ಕೆ ನಾವು ಹಾ, ಇದು FIR ಮಾಡೋದಕ್ಕೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಇಂಥ ಒಬ್ಬ ಪ್ರಾಣ ಕಳ್ಕೊಂಡಲ್ಲ, ಪ್ರಾಣ ಕಳ್ಕೊಳ್ಳೋ ಒಬ್ಬ ಮಗಳಿಗೆ ಒಂದು ನ್ಯಾಯ ಕೊಡಿಸ್ಬೇಕಲ್ಲ. ಈಗ ಅವರೇ ಪತ್ರಿಕಾಗೋಷ್ಠಿ ಕರೆದು ತಪ್ಪಿಸ್ತರ ಮೇಲೆ ನಾ ಕ್ರಮ ತಗೋತೀನಿ ಅಂತ ಹೇಳ್ಬೋದಾಗಿತ್ತ, ಅರೆಸ್ಟ್ ಮಾಡಿಸ್ಬೋದಾಗಿತ್ತಲ್ಲ. ಅವರೇ ಜಿಲ್ಲಾ ಉಸ್ತುವಾರಿ ಅಂತೆಲ್ಲ. ಈ ನಿಟ್ಟಿನೊಳಗೆ ನೀವು ರಾಜ್ಯಾಧ್ಯಕ್ಷರು ನಿಮ್ಮ ಪಕ್ಷದ್ದು ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೀನಿ, ಹೇಳಿದ್ದೀನಿ ಅವ್ರಿಗೆ. ಯಾರ್ಯಾರಿಗೆ ತಿಳಿಸ್ಬೇಕಾಗಿತ್ತು ಎಲ್ಲರಿಗೂ ತಿಳಿಸಿದ್ದೀನಿ. ಅಲ್ಲ ಅವರೇನು ಬೆಂಗಳೂರು ಲೆವೆಲ್ಲಾಗೇನು ಹೋರಾಟ ಮಾಡ್ತಾರ ಅಲ್ಲಿ? ನೋಡೋಣ, ಈಗಂತೂ ನಾನು ಶುರು ಮಾಡೀನಿ, ನಾಳೆ ನೋಡೋಣ. ನಾಳೆ ಎಲ್ಲಿ ಬಂದಿರ್ತು ಸರ್, ಇದು ಪಾರ್ಟಿ ಹೋರಾಟನ ನಿಮ್ಮ ಹೋರಾಟ? ನನ್ನ ಪಾರ್ಟಿ ನಂದು ಎರಡು. ಸರ್, ಅರ್ಜಿಕರ್ ಕೇಸ್ ವೆಸ್ಟ್ ಬೆಂಗಾಲ್ದಾಗ ಸೇಮ್ ಕೇಸ್, ರೇಪ್ ಆ್ಯಂಡ್ ಮರ್ಡರ್. ರೇಪ್ ಆ್ಯಂಡ್ ಇದು ಬರೀ ಸೂಸೈಡ್ ಆಗಿದ್ದು. ಅಲ್ಲಿ ಏನು ಹೋರಾಟ ಆಯ್ತು, ನ್ಯಾಷನಲ್ ನ್ಯೂಸ್ ಆಯ್ತು. ಅದು ಗೊತ್ತದಲ್ಲ ನಿಮಗೆ? ಅರ್ಜಿಕರ್ ಕೇಸ್ ವೆಸ್ಟ್ ಬೆಂಗಾಲ್ದು ಆಯ್ತು ಅನ್ಸ ಗೊತ್ತು. ಸ್ಟಡಿ ಮಾಡ್ರಿ. ಎಷ್ಟು ಇದನ್ನು ತನ ಸುಪ್ರೀಂ ಕೋರ್ಟ್ ಹೌದು. ಅಂತ ನಿಮ್ಮ ಪಾರ್ಟಿ ದೊಡ್ಡ ಪಾರ್ಟಿ ಇದಾವ್ರು ಇದಕ್ಕೆ ಇದು ಮಾಡಕ್ ತಯಾರಿಲ್ಲ, ಮೊಗ್ಲಾಗ್ ಮಾಡಕ್ ತಯಾರಿಲ್ಲ ನೀವು. ಸರ್, ಪಾರ್ಟಿ ಬಗ್ಗೆ ನಾನು ಬರೀ ಇದು ಮಾಡಾಕತ್ತೀರಿ ನೀವು. ನಮ್ಮ MP ಪಾಟೀಲ್ ಇದು ಬಿಲ್ಡಿಂಗ್ ಮಾಡ್ರಿ, ಅವ್ರ ಪೇರೆಂಟ್ಸ್ ತಗೊಂಡು ಪ್ರೆಸ್ ಮೀಟಿಂಗ್ ಮಾಡ್ರಿ. ಇದು ಏನಾಗ್ತದೆ ಈಗಲೇ ಅವ್ರ ಪಾರ್ಟಿ ರೆಡಿ ಮಾಡಿ ಅಂದ್ರೆ ಗೌಡ್ರು ಹೇಳ್ಯಾರ ಅಂತ ಆಗ್ತದ. ಅದು ಅವ್ರದ್ದು ಅನ್ಯಾಯ ಆಗ್ತದೆ ಹುಡುಗಿಗೆ. ಅದು ಅನ್ಯಾಯ. CF ಬೇರೆ ತಗೋತದ್ರಿ, ನೀವು ಪ್ರಾಪರ್ ಪ್ರೆಸ್ ಮೀಟಿಂಗ್ ಮಾಡಿಲ್ಲ. ಅವ್ರಿಗೆ ಇನ್ಸಾಫ್ ಸಿಗ್ಬೇಕಾದ್ರೆ ಹುಡುಗರಿಗೆ ಫಾದರ್ಗೆ ಕರಿಬೇಕ್ರಿ, ಕರೀರಿ ನೀವು. ಸರ್, ಅವ್ರದ್ದು ಏನಿತ್ತು ಆ್ಯಕ್ಚುಲಿ ಅವ್ರು ಇವತ್ತು ಇಲ್ಲಿ ಬರೋದಿದ್ರು, ಇವತ್ತೇ ಬಿಟ್ಟಾರ ಅವ್ರು ಬರಕತ್ತಾರ. ಈಗ ಅಲ್ಲಿ ಯಾಕೆ ಮಾಡ್ರಿ, ಬಂದ ಮೇಲೆ ಮಾಡ್ಬೇಕಾಗಿತ್ತು ನೀವು. ಸಾಹೇಬ್ರ ಸರ್, ಒಬ್ಬ ನೋಡ್ರಿ, ಒಬ್ಬ ಜನಪ್ರತಿನಿಧಿಯಾಗಿ ನಾನು ರಾಜಕಾರಣ ಮಾಡ್ತೀನಿ, ನಾನು ಸೊಸೈಟಿ ಆಗದೀನಿ. ಅವ್ರ ಅಪ್ಪನ ಕರ್ಕೊಂಡು ಮಾಡ್ಬೇಕಂತಿಲ್ಲ. ಇಲ್ಲಿ FIR ಆಗ್ಯದ, ಕನ್ನಡದ ಮುಂದೆ ಕನ್ನಡಿ ಒಳಗೆ ನಾವು ಮುಖ ನೋಡ್ಕೊಳಕತ್ತೀನಿ. ಲಾಜಿಕ್ ಹೇಳಕತ್ತೀನಿ. ಅಲ್ಲ, ನೀವು ಹೇಳೋ ಕರೆಕ್ಟ್ ಅಂತ ಹೋಗ್ತೀನಿ ನಾನು. ನಾ ಕನ್ನಡಿ ಮುಂದೆ ಇಟ್ಕೊಂಡು ನಾನು ಮುಖ ನೋಡಿ ಹೇಳ್ಕೊಳಕತ್ತೀನಿ ನಾನು. ಇಲ್ಲ, ಅವರು ಹೇಳೋ ದೃಷ್ಟಿಕೋನ ಏನಂದ್ರೆ ಅವ್ರು ಕರ್ಕೊಂಡು ಮಾಡ್ಬೇಕಾಗಿತ್ತು. ಅದು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅವ್ರ ಒತ್ತಡಕ್ಕೆ ಅವ್ರು ಯಾರಾದ್ರೂ ಮಾಡೋದು ಹಿಂದಕ್ಕೆ ಸರ್ಕೊಂಡ್ರ, ಈ ಥರದ್ದೆಲ್ಲ ಸಾವಿರಾರು ಪ್ರಶ್ನೆಗಳು ಉದ್ಭವ ಗೊತ್ತೇ ಆಗ್ಬಿಡ್ತದೆ ಸರ್ ಈಗ. ಈಗ ಅದನ್ನೇ ಹೇಳ್ತಾರೆ. ಅಲ್ಲ, ಅವ್ರು ಹೇಳಿದ್ರೆ ಊರಿಗೂ ಸತ್ಯ, ತಪ್ಪೇನಿಲ್ಲ ಅವ್ರ. ಈಗ ನಾನು ಈಗ ನನ್ನ ಲೋಕಲ್ದಲ್ಲಿ ಆದ ನಂತರ ಇದನ್ನ ನಾನು ಮಾಡೋದು ನನ್ನ ಧರ್ಮ ನಾ ಮಾಡೀನಿ. ಅಲ್ಲ, ಅವ್ರ ತಂದೆಯವರು ಏನಾದರೂ ತೆಗೆದುಕೊಂಡು ಪ್ರತಿಭಟನೆ ಮಾಡ್ತಿರೋ ಅಥವಾ ಧರಣಿ ಮಾಡ್ತಿರೋ ಏನು ನಾ ಅವ್ರಿಗೆ ಯಾರಿಗೂ ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಅವ್ರ ತಂದೆಯವ್ರು ಮಾತಾಡಿಲ್ಲ, ನಾ ಮಾತಾಡಿಲ್ಲ. ಈಗ ಸರ್, ಅದು ಹುಡುಗಿಯ ಇದು ಏನು ಮೃತದೇಹ ತಗೊಂಡು ಹೋಗಿದ್ರು, ಇಲ್ಲೇ ಒಯ್ದಾರ ಸರ್, ಪೇ ಮಾಡಿ ತೊಗೊಂಡು ಹೋಗ್ಯಾರ. 9ನೇ ತಾರೀಕು ಇದು ಇದಾಗಿರೋದು, ಟಾರ್ಚರ್ ಕೊಟ್ಟಿರ್ತಾರೆ. ಅವ್ರದ್ದು ಡೆತ್ ಆಗಿದ್ದು ಅವತ್ತಿನ ಅವ್ರ 10ನೇ ತಾರೀಕು 2 ಗಂಟೆ ಮಧ್ಯಾಹ್ನ. 10ನೇ ತಾರೀಕು. ಈಗ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿದ್ದೀನಿ ಅಂತ ಹೇಳಿ ಪಾರ್ಟಿ ನಿಲುವು ಏನು ಅಂತ ಈಗ ನಿಮ್ಮ ಹೋರಾಟ, ನಿಮ್ಮ ಧರಣಿ ಹೋರಾಟದಾರರು, ನಿಮ್ಮ ವೈಯಕ್ತಿಕ ಮತ್ತು ಪಾರ್ಟಿ ಬ್ಯಾನರ್ ಆಗಿದೆ ಅಂತ ಹೇಳ್ತೀವಿ. ಪಾರ್ಟಿ ಅಭಿವೃದ್ಧಿ ನಿಲುವು ಅವರೇನಾದ್ರು ಇಲ್ಲ ಸರ್, ನಾನು ಎಲ್ಲ ಇವು ವಿಷಯಗಳು ತಿಳಿಸಿದೆ. ಬಟ್ ನನಗೆ ಅದು FIR ಕಾಪಿ ಸಿಕ್ಕಿದ್ದಿಲ್ಲ. ನಿನ್ನೆ ಅವ್ರಿಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ FIR ಸಿಕ್ಕಿದ್ದಿಲ್ಲ. FIR ಸಿಕ್ಕ ನಂತರ ಅವರಿಗೆ ನಾನು ಫೋನ್ ಹಚ್ಚಿದ್ದೆ, ಅವರು ಸಿಗಲಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಇತ್ತು ಅವ್ರದ್ದು, ಏನೋ ಸಿಗಲಿಲ್ಲ ನನಗೆ. ವಿಷಯಾಂತರೂ ಅವ್ರದ್ದು ಗಮನಕ್ಕೆ ತಂದಿದ್ದು ನಾನು.
ಈಗ ಇದು ಪ್ರೆಸ್ ಮೀಟ್ ಆದ ನಂತರ ಅವ್ರ ವಿಷಯ ನಾನು ತಿಳಿಸ್ತೀನಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನಾದರೂ ತಾವು ಕೇಳಿದ್ರ ಇಲ್ಲ ನಾನು ಮಾತಾಡ್ತೀನಿ, ಅರೆಸ್ಟ್ ಆಗಿಲ್ಲ ಕೊಡ್ತೀನಿ. ಸರ್ ಪಾರ್ಟಿ ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿಮ್ಗೆ ನೀವು ಹೇಳಿದ್ರೆ ಇನ್ನೂ ಅವ್ರು ಕಾಂಟ್ಯಾಕ್ಟ್ ಮಾಡಿಸಿಲ್ಲ ಪಾರ್ಟಿ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾರೆ, ಅಥವಾ ಹೀಗಾಗಿ ಹೋರಾಟನೇ ಕುಂದಿರ್ತಾ ಇದ್ದಾರೆ. ಈಗ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅಲ್ಲ, ಅದು ಪಾರ್ಟಿ ಈಗ ಈಗ ನಿಮ್ಮ ವೈಯಕ್ತಿಕ ಹೋರಾಟ ನಿಮ್ಮ ವೈಯಕ್ತಿಕ ನಿಲುವು ಒಂದು ಭಾಗ ಇಲ್ಲ, ಅದೊಂದು ನೀವು ಮಾಡ್ತೀವಿ. ಇದಕ್ಕೆ ಪಾರ್ಟಿ ಕೂಡ ಬೆಂಬಲಿಸುತ್ತಾ, ಅವರು ನಿಮ್ಮ ಜೊತೆ ನಿಲ್ತಾರ? ಭಾರತೀಯ ಜನತಾ ಪಾರ್ಟಿ ಬಬಲೇಶ್ವರ ಮಂಡಲ ವತಿಯಿಂದ ನಾವು ಅಧ್ಯಕ್ಷ ಆಗಿ ಈ ಒಂದು ಸತ್ಯಾಗ್ರಹಕ್ಕೆ ನಮ್ಮದು ಸಹಕಾರ ಇದೆ. ಇದ್ರ ಬಗ್ಗೆ ನಾನು ಈ ಪ್ರೆಸ್ ಮೀಟ್ನಲ್ಲಿ ಕೂತಿದ್ದೀನಿ. ಈಗ ನಾಳೆ ಹೋರಾಟದಲ್ಲಿ ಸತ್ಯಾಗ್ರಹದಲ್ಲಿ ಸಂಪೂರ್ಣ ನಮ್ಮದು ಬೆಂಬಲ ಇರುತ್ತೆ. ನಾವು ಬ್ಯಾನರಲ್ಲಿ ನಾವು ಹೋರಾಟ ಮಾಡ್ತೀವಿ. ನೀವು ಬಬಲೇಶ್ವರದವರು, ಬಬಲೇಶ್ವರ ಮಂಡಲದವರು, ಅವರು ಬಬಲೇಶ್ವರ ಅಭ್ಯರ್ಥಿ ಆಟಗಾರರಿಗೆ ಘಟನೆ ಆಗಿರೋದು ನಗರ ಕ್ಷೇತ್ರದೊಳಗೆ. ಇಲ್ಲಿ ಅವ್ರದ್ದು ಒಂದು ಸ್ವಲ್ಪ ಬೆಂಬಲ ಅಥವಾ ಅವ್ರದ್ದು ಸಪೋರ್ಟ್ ಸಿಗುತ್ತೆ ಅಂತ ಏನಾದ್ರು ನಿರೀಕ್ಷೆಗಳಾದವ ಅಂತ ಕೇಳಿದೆ. ನಿರೀಕ್ಷೆ ಇದೆ, ಇದೆ ನಿರೀಕ್ಷೆ ಇದೆ. ಕಾದು ನೋಡೋಣ. ಆದರೆ ಆ ಸ್ವಾಮಿಗಳ ಶಿಶುಮಗನಾಗಿ ನಾನು ಆ BLD ಸಂಸ್ಥೆಯಲ್ಲಿ ಆ ತಾಯಿ ಮಗಳು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇದು ನಾಳೆ ನಾನು ಮುಂದುವರಿತೀನಿ ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ನಾನು ಬಯಸ್ತೇನೆ. ಸರ್, ನಾನು ಯಾರಿಗೂ ಕೇಳಿಲ್ಲ. ಇದು FR ಕಾಪಿ, ಇಲ್ಲಿ FR ಕಾಪಿ ನೀವು ಎಲ್ಲ ಕೊಡ್ತೀನಿ. ಹೇಗೆ ಕೊಡೋದು? FR ಕಾಪಿ ಮತ್ತು ಅವ್ರು ಕಂಪ್ಲೇಂಟ್ ಕೊಟ್ಟು ಅವ್ರದ್ದು ಡೆತ್ ನೋಟ್, ಅಭಿಮಾನಿಗಳು ಮತ್ತು ಅಭಿಮಾನಿಗಳು ಬರ್ತಾರ, ಪಕ್ಷದವರು ಬರ್ತಾರ, ನನ್ನ ಜೊತೆ ಅವ್ರ ತಂದೆ ಕೊಟ್ಟಿದ್ದು ಕಂಪ್ಲೇಂಟ್ ಇದು ಎಲ್ಲ ನೀವು ಕಂಪ್ಲೇಂಟ್ ಕಾಪಿನೇ ಕೊಡ್ತೀನಿ ನಿಮ್ಗೆ. ಕೊಡೋ ಇಲ್ಲಿ ಒಂದು ನಾನು ನಿಮ್ಗೆ ಒಂದು ಇದು ಆಗ್ಲಿ ಅಂತ ಹೇಳಿ ಒಂದು ಅದ್ರಾಗ ಒಂದು ಕನ್ನಡದಾಗ ಒಂದು ಮಾಡಿ ನೀವು ಹೈದರಾಬಾದ್ ರೆಡ್ಡಿ ಅಂತ ಹೇಳಿ ಅವ್ರ ಮಗಳು ಯಾರು ಇಲ್ಲ ಇಲ್ಲ, ನಾ ಯಾರಿಗೂ ಕೇಳಿಲ್ಲ. ನಾನು ನೋಡ್ಕೊತ ಕೂತೀನಿ. ಯಾಕಂದ್ರೆ ಅವ್ರಿಗೆ ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಟೋಟಲಿ ಪೊಲೀಸ್ ಬಿಜಾಪುರ ಜಿಲ್ಲೆ ಅಧಿಕಾರಿಗಳು ಯಾಕೆ ಅವ್ರು ಹೇಳ್ದಂಗೆ ಕುಣಿಬೇಕು, ಈಗಲ್ಲ ಟ್ರಾನ್ಸ್ಫರ್ ಮಾಡ್ತಾರ ಅವ್ರು. ಅದೊಂದೇ ಬಯಕೆ ಅವ್ರಿಗೆ. ಒಳ್ಳೆ ಒಳ್ಳೆ ಅಧಿಕಾರಿಗಳದಾರ, ಒಳ್ಳೆ ಅಧಿಕಾರಿಗಳದಾರ, ಏನ್ ಮಾಡಕ್ಕಾಗತ್ತೆ? ಅವ್ರು ಕೆಲಸ ಮಾಡಕ್ಕೆ ಕೊಡಂಗಿಲ್ಲ. ಅವ್ರು ಹೇಳಿದ್ದೆ ಕೇಳ್ಬೇಕು. ಇನ್ನೂ ಅನೇಕ ಉದಾಹರಣೆಗಳದಾವ, ಅದನ್ನ ಬ್ಯಾಡ. ಎಲ್ಲ FR ಕಾಪಿ ಅವ್ರು ತಂದು ಕೊಟ್ಟಿದ್ದೊಂದು ಕಂಪ್ಲೇಟು. ತನ್ಮಯ್ ಅಂತೇಳಿ ಚಂದ್ರಶೇಖರ್ ರೆಡ್ಡಿ, ರಾಘವ್ ರೆಡ್ಡಿ ಅವರ ತನ್ಮಯ. ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ ಸರ್, ಅವ್ರು ಕಂಪ್ಲೇಂಟ್ ಕಾಪಿ ಆದ್ ನೋಡಿ ಸರ್. ಅದಾಗ ಈ ಮಾಮೂಲಿ ಒಬ್ಬ ನಾರ್ಮಲ್ ವ್ಯಕ್ತಿ ಏನೇ ಒಂದು ಅಪರಾಧ ಮಾಡಿದ್ರು FR ಆದ್ರೆ ತಕ್ಷಣ ಅವ್ನಿಗೆ ಅರೆಸ್ಟ್ ಕೊಡ್ತಾರೆ. ಇಂಥ ಪ್ರಭಾವಿ ಸಚಿವರು ಇರುವುದರಿಂದ ಇಂಥವ್ರಿಗೆಲ್ಲ ಕುಮ್ಮಕ್ಕದಿಂದ ಒಂದು ಹೆಣ್ಮಗಳು ಒಂದು ಆತ್ಮಹತ್ಯೆ ಮಾಡ್ಕೊತಾಳಂದ್ರೆ ಎಲ್ಲಿ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ? ನಿಮ್ದೇ ಪಕ್ಷದ ಶಾಸಕರ ಕ್ಷೇತ್ರ, ನಿಮ್ ಕ್ಷೇತ್ರ ಶಾಸಕರನ್ನು ಪ್ರಶ್ನೆ ಮಾಡ್ಬೇಕಲ್ಲ. ನಾವು ಅದೇ ಪ್ರಶ್ನೆ ಮಾಡಕ್ ನಾವು ಕ್ಷೇತ್ರ ಸಂಬಂಧ ಇಲ್ಲ, ಅವ್ರ ಕ್ಷೇತ್ರದೊಳಗೆ ಇರ್ತಕ್ಕಂಥ ಸಂಸ್ಥೆ ಅಂದ್ರೆ. ಹೌದು ಸರ್, ಬಿಜೆಪಿ ಇವರು ವಿರೋಧ ಪಕ್ಷದ ಎಲ್ಲಾಗಿರೋ ಕೊಲೆಗಳನ್ನ ಪ್ರಶ್ನೆ ಮಾಡ್ತೀರಿ, ಇಲ್ಲಾಗಿರೋದನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ? ನಾಳೆ ನಾವು BLD ಇವ್ರು ಏನ್ ನಾ ಹೇಳಿದ್ದೀನಿ ಸರ್, ಇದು ನಾನೇನ್ ಹೇಳಿನಿ, ಇವರಿಗೆ ಮ್ಯಾಗ 3 ಮಂದಿ ಮ್ಯಾಗ ಕ್ರಮ ತಗೊಳ್ಳಿಲ್ಲ, ಇವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರ BLD ಸಂಸ್ಥೆ ಮುಂದೆ ಕುಂಡಿರ್ತೀನಿ ಅಂತ ಹೇಳಿನಿ. ನಾಳೆ ನಾ ಕೂತ ನಂತರ ನಗರ ಶಾಸಕನೂ ಬರಬೇಕು, ಏನು ಹೊಂದಾಣಿಕೆ ರಾಜಕಾರಣ ಎಲ್ಲ ಕೆಳಗೆ ಇಳಿಬೇಕಲ್ಲಿ ಬರ್ಬೇಕು. ಯಾರ್ಯಾರು ಹೊಂದಾಣಿಕೆ ಅದಾರ ನನಗೆಲ್ಲ ಗೊತ್ತು, ಅದ್ರ ಬಗ್ಗೆ ನಾ ಏನು ಮಾತಾಡಕ್ ಹೋಗಂಗಿಲ್ಲ. ನಗರ ಶಾಸಕ ಭಾರತೀಯ ಜನತಾ ಪಕ್ಷದಿಂದ ಜನ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಮತ್ತು ನೀವು ಹೇಳ್ದಂಗ ಆ ಕಡೆ ಬೇರೆ ಕಡೆದ ನಾವು ಪ್ರಶ್ನೆ ಮಾಡ್ತೀವಿ. ನಂಬಲ್ಲಿ ನಮ್ಮ ತಾಟ್ನಾಗೆ ದೊಡ್ಡ ಕಥೆಗಳು ಬಿದ್ದಾವ.
ಅದನ್ನ ಮತ್ತೊಬ್ಬರ ಬಗ್ಗೆ ಪ್ರಶ್ನೆ ಮಾಡೋದು ನಮ್ಮೂರಿಗೆ ಆಗೈತಿ, ಇದನ್ನ ಇದು ಮಾಡ್ಲ ನಗರ ಶಾಸಕ ಬಂದು ನಾನು ನಾಳೆ ಕುಡುಬಕ್ಕೆ ಬರ್ತಾರ ಅವರು, ಬಸವನಗೌಡರು ಬರ್ತಾರೆ ನಾಳೆಗೆ. ಅದನ್ನೇ ಕೇಳೋದಿಲ್ಲ. ಅಮಾಯಕರು ನ್ಯಾಯ ಬೇಕು. ಸರ್ ಸರ್ ಅಫೀಮ ಗಾಂಜಾ ಇದ್ರ ಬಗ್ಗೆ ಸಂಸ್ಥೆಯಲ್ಲಿ ಸಿಕ್ಕಿದ್ದನ್ನ ಕೇಸನ್ನ ಸೋಲಾಪುರ ರೋಡ್ಗೆ ಬೈಪಾಸ್ ಮ್ಯಾಗ ತೋರಿಸಿ FIR ಮಾಡ್ತಾರ. ಅಂತ ಸ್ಟೂಡೆಂಟ್ಗಳು ಅದರಲ್ಲಿ ಅವ್ರ ಮ್ಯಾಗ ಕ್ರಮ ತಗೊಳಂಗಿಲ್ಲ ಇವರು. ನೋಡಿ ಏನಾಗ್ಬಿಡ್ತದ, BLD ಕ್ಯಾಂಪಸ್ ಇದೆ, ಅಲ್ಲೆಲ್ಲ ಮಕ್ಕಳಿಗೆ ಯಾವ ರೀತಿ ದಬ್ಬಳಿಕೆ ಅದ ಅಂತಂದ್ರೆ ನೀ ಏನಾದ್ರೂ ಹೋಗಿ ಹೊರಗೆ ಹೇಳ್ದಪ್ಪ ಅಂದ್ರೆ ನೀನು ಫೇಲ್ ಮಾಡ್ತೀವಿ. ಇಲ್ಲ ಅಲ್ಲಿ ಹರೇಸ್ಮೆಂಟ್, ಅಲ್ಲಿ ರ್ಯಾಗಿಂಗ್ ಆಗ್ತದ, ಯಾರು ಹೊರಗೆ ಬರಂಗಿಲ್ಲ. ಸಾರ್ವಜನಿಕ ಅವ್ರು ಫೇಲ್ ಮಾಡ್ತಾರೆ ಸ್ವಾಮಿ. ಈ ಮಗಳಿಗೆ ಸತತವಾಗಿ 2 ದಿವಸ ನಡೆದಿದ್ದು, ಆದ್ರೂ ಕೂಡ ಆಕಿ ಎಲ್ಲರಿಗೆ ಕಂಪ್ಲೇಂಟ್ ಮಾಡ್ಕೊತ ಬಂದಾಳೆ. ತಿಟ್ಟತನ ಬಿಜಾಪುರ ಜಿಲ್ಲೆದಾಗ ಹೊಂದಾಣಿಕೆ ಇಲ್ಲ, ರಾಜಕಾರಣ ನಾವೊಬ್ಬದೀನಿ, ನಾ ಮಾಡಕತ್ತೀನಿ ಇವತ್ತು. ಹಿಂದೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾಡಕತ್ತೀನಿ. ಅವ್ರ ತಂದೆ ಬಂದಾರಲ್ರಿ ಇಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.